यहाँ पे सभी जितना है ना पूल भी क्लीनिंग करोगे तो सही है, तो पूरा वो क्लीन करो ये सब कुछ। उस साइड का देखो, उस साइड का सभी जाके वो क्लीन करो। Excuse me, madam. Yes, sir. Actually, we want a room. ಯಾವ್ದಾದ್ರು ಪರವಾಗಿಲ್ಲ ಕೊಡಿ. Let me check, sir. I'm really sorry, sir. It's the rooms is fully sold out, so not even single room is available right now. ಕೃಷ್ಣ, ಹೊರಗಡೆ ಹೋದ್ರೆ ಬೇರೆ ಹೋಟೆಲ್ಗಳಿರುತ್ತೆ ಕಣೋ. ಆ ಕಡೆ ಈ ಕಡೆ ನೋಡಿದ್ರೆ ಇನ್ನು ಲೋ ಬಜೆಟ್ಗೆ ಸಿಗುತ್ತೆ. ನೀನ್ ಸ್ವಲ್ಪ ಅಲ್ಲ ಕೃಷ್ಣ, ಲೇ ದಡ್ಡಿ ತರ ಮಾತಾಡ್ಬಿಡ್ರೆ. ವಿನಿ ಮತ್ತೆ ಅದಕ್ಕೆ ಉಳ್ಕೊಂಡಿರೋದು ಇದೇ ಹೋಟೆಲ್ ಅಲ್ಲಿ, ಸೊ ನಾವ್ ಇಲ್ಲೇ ಇರ್ಬೇಕು. ಅವರಿಬ್ರು ಎಲ್ಲಿದ್ದಾರೆ ಅಂತ ನಿನಗೆ ಹೆಂಗೋ ಗೊತ್ತು? ಗೊತ್ತು ಕಣೆ. ಅವತ್ತು ವಿನಿ ಹೋಗೋದಕ್ಕಿಂತ ಮುಂಚೆ ಆಫೀಸಲ್ಲಿ ಇದ್ದಾಗ ಇದನ್ನೇ ಡಿಸ್ಕಸ್ ಮಾಡ್ತಿದ್ವಿ, ಎಲ್ಲಿ ಹೋಗ್ತಾ ಇದೀವಿ, ಯಾವ ಹೋಟೆಲ್ ಅಲ್ಲಿ ಸ್ಟೇ ಆಗ್ತೀವಿ ಅಂತ. ಸೊ ಹಂಗೆ ಗೂಗಲ್ ಅಲ್ಲಿ ಟ್ರೈ ಮಾಡಿದೆ, ಸಿಕ್ತು, ಅದಕ್ಕೆ ಇಲ್ಲಿಗೆ ಬಂದೆ. ಇದೆಲ್ಲ ನಾವು ಬಾದಾಮಿ ಹಾಲು ಕುಡಿದ್ವಲ್ಲ, ಚಿಕ್ಕ ವಯಸ್ಸಿಂದ ಕುಡಿತಾ ಇದ್ವಿ, ಅದು ನೆನ್ಪಿನ ಶಕ್ತಿ ಸ್ವಲ್ಪ ಜಾಸ್ತಿ ನನಗೆ. ಬಾವ ಒಂದು ವಾರದ ಕೆಳಗೆ ಮಾತಕ್ ಮಾತು ಬಂದು ರೆಸಾರ್ಟ್ ಹೆಸರು ಹೇಳಿದಾಗ ನೀನ್ ಅದನ್ನ ನೆನ್ಪಿಡ್ಕೊಂಡಿದ್ಯಾ. ಬಾದಾಮಿ ಹಾಲಿನ ಪ್ರಭಾವ. ಹುಬ್ಳಿ ಮದ್ವೆಗೆ ಹೊರಟವನ್ಗೆ ಈ ರೆಸಾರ್ಟ್ ನೆನ್ಪಾಯ್ತಾ? ಹುಬ್ಳಿ ಮದ್ವೆ ಕ್ಯಾನ್ಸಲ್ ಆಯ್ತಲ್ಲ, ಗೋವಾಕ್ ಶಿಫ್ಟ್ ಆಯ್ತು. ಸರಿ ಸರಿ. ಅಲ್ಲ, ನಾವ್ಯಾಕೆ ಅವ್ರಿರೋ ಹೋಟೆಲ್ ಅಲ್ಲಿ ಇರ್ಬೇಕು? ತಡ್ಡಿ ಅನ್ನೋದು ಅದಕ್ಕೇನೆ. ಲೇ ನೀನೇ ತಾನೇ ಹೇಳಿದ್ದು ಅವ್ರಿಬ್ರಿಗೆ ತ್ಯಾಪೆ ಹಾಕೋ ಕೆಲಸ ಮಾಡು ಅಂತ. ನೋಡು, ಇದೇ ಒಳ್ಳೆ ಅವಕಾಶ ನಮ್ಗೆ. ಇಲ್ಲೇ ಇದ್ಕೊಂಡು ಅವ್ರನ್ನ ನೋಡ್ತಾ ಇರ್ಬೇಕು. ಅವ್ರಿಗೇನಾರ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಅವಕಾಶನ ಉಪಯೋಗಿಸ್ಕೊಂಡು ನಾವು ಅವ್ರಿಗೆ ಹೆಲ್ಪ್ ಮಾಡ್ಬೇಕು. ನಾವು ದೂರ ಇದ್ದಷ್ಟು ನಮಗ್ ಟ್ರ್ಯಾಕ್ ಮಾಡಕ್ ಆಗಲ್ಲ, ಟೈಮ್ ವೇಸ್ಟ್. ಅದಕ್ಕೆ ಹತ್ರ ಇದ್ದು ಕೆಲಸ ಮಾಡೋಣ ಅಂತ. ನೀನ್ ಬಂದಿರೋದು ಅದಕ್ಕೆ ಅಲ್ವೇನೆ? ಹೌದೌದು. Hello, sir. Ma'am, hi. Actually, sir, we got one cancellation booking. If you like to book a reservation. ಓಕೆ ಓಕೆ ಓಕೆ. So, this is your room number 205. ಥ್ಯಾಂಕ್ ಯು Thank you. ಥ್ಯಾಂಕ್ ಯು. ಸರಿ, ಹೋಗಿ ಫ್ರೆಶ್ ಅಪ್ ಆಗು. ನೀನೆಲ್ಲ ಉಳ್ಕೊಳ್ತೀಯಾ? ದಂಡಿಗೆ ಹೆದರ್ಲಿಲ್ಲ, ದಾಳಿಗೆ ಹೆದರ್ಲಿಲ್ಲ. ನಾನು ಮಲಗೋದಕ್ಕೆ ಹೆದರ್ತೀನ? ನೋಡು, ಆಕಾಶನ ಹೊತ್ಕೊಂಡು ಭೂಮಿನ ತಪ್ಕೊಂಡು ಉಳ್ಳಾಡ್ತಿರ್ತೀನಿ. ಹೋಗ್. ಅಂದ್ರೆ ಹೊರಗ್ ಮಲಗ್ತೀಯಾ ಅಂತ ಹೇಳ್ತಿದ್ಯಾ? ಹೂ ಕಡೆ, ನಮ್ಮ ಕನ್ನಡದ ಕಂದ ವೀರ ಕನ್ನಡಿಗ ಇಲ್ವಾ, ಅವನಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಗಾಡಿ ತಗೊಂಡ್ಬಂದು ಪಾರ್ಕಿಂಗ್ ಲಾಟಲ್ಲಿ ಹಾಕಪ್ಪ ಅಂತೀನಿ. ಹಿಂಗಡೆ ಸೀಟಲ್ಲಿ ಆರಾಮಾಗಿ ಮಲಗ್ತೀನಿ, ನೋ ಪ್ರಾಬ್ಲಮ್. ನೀನು ಫ್ರೆಶ್ ಅಪ್ ಆಗಿ ಬಾ, ಆಮೇಲೆ ಎಲ್ಲಾದ್ರೂ ಯೋಚನೆ ಮಾಡೋಣ. ಹಂಗಲ್ಲ ಕೃಷ್ಣ. ಹೋಗ್ ಫ್ರೆಶ್ ಅಪ್ ಆಗೋಗೆ ಗಾಡಿ ಬಿಡ್ತಾ ಇರ್ಬೇಕು. ರಯ್ಯ ರಯ್ಯ ರಯ್ಯ. ಏನೋ ಮಾಡ್ತಿದ್ದೆ? ಕೂದಲು ಏನಪ್ಪ ಗಾಳಿಗೆ ಹಾರ್ತಾ ಇತ್ತು, ಮೂಗ್ಗೆ ಮುಖಕ್ಕೆ ಅಂಟ್ಕೋತಾ ಇತ್ತು. ಹಂಗಾದ್ರೆ ಮುಖ ಮುಚ್ಕೊಂಡು ನಿಂತ್ಕೊ. ಬೇಕೋ ಪ್ಲಾನ್ ವರ್ಕೌಟ್ ಆಗ್ತಿದೆ. ಆ ಮೂಲೆಯಲ್ಲಿ ಹೂವು ಮರ ಏನಿದ್ರಲ್ಲ, ಅವ್ನಿಗೆ ದುಡ್ಡು ಕೊಟ್ಟು ಹೇಳ್ಕೊಟ್ಟಿದ್ದೀನಿ. ನನ್ನ ಮಗ ಹೂವು ಮರನು ವಿನಿ ಹತ್ರ ಹೋಗ್ತಾನೆ, ಫೋರ್ಸ್ ಮಾಡ್ತಾನೆ ಹೂವು ತಗೊಳ್ಳಿ ಅಂತ. ಆ ಹೂವನ್ನ ತಗೊಂಡು ವಿನಿ ಅದಕ್ಕೆ ಕೊಡ್ತಾನೆ. ಗ್ಯಾಪಲ್ಲಿ ಏನೇನಾಗುತ್ತೆ. ನಮಗೂ ಅದೇ ತಾನೇ ಬೇಕಾಗಿರೋದು. ಜೈ ಪುಂಡರೀಕ. ಎಕ್ಸ್ಕ್ಯೂಸ್ ಮಿ ಸರ್, ರೋಜಸ್. ಬೇಡ ಬೇಡ, ನೈ ಚೈಯೆ. ಓ, ನೀವು ಕನ್ನಡದವರ ಸರ್? ನೀವು ಕನ್ನಡದವರಾ? ಹೌದು ಸರ್, ನಾವು ಕನ್ನಡದವರೇ. ಹೌದಾ? ನಿಮ್ ಶ್ರೀಮತಿ ಅವರಿಗೆ ರೋಸ್ ಕೊಡ್ಸಿ ಸರ್, ತುಂಬಾ ಸಂತೋಷ ಪಡ್ತಾರೆ. ಈ ರೋಸಲ್ಲಿ ಒಂದು ಸ್ಪೆಷಲ್ ಇದೆ, ಹೆಣ್ಮಕ್ಳನ್ನ ಬೇಗ ಮರಳು ಮಾಡುತ್ತೆ. ಸ್ಕ್ಯಾನರ್ ಇದೆಯಾ? ಆಗಿದೆ. ಥ್ಯಾಂಕ್ ಯು ಸರ್. ಕಲ್ಯಾಣಿ, ಕಲ್ಯಾಣಿ ಈಗ ಹೂವು
ಕಂಡ್ರೆ ಅಸಹ್ಯ ಆಗತ್ತೆ ವಿನಯ್. ನನಗ್ ಬೇಡ. ನನಗ್ ಹೂಗಳು ನೋಡಿದ್ರೆ ಅದ್ರ ಸೌಂದರ್ಯ ಕಾಣಿಸಲ್ಲ. ಈ ಹೂಗಳನ್ನೆಲ್ಲ ರಾಜೇಶ್ ಮುಂದೆ ರಾಶಿ ಹಾಕಿದ್ದೆ ಕಣ್ಮುಂದೆ ಬರುತ್ತೆ. ಮಂಜಣ್ಣ ಮುಂದೆನೂ ಇದೇ ಹೂಗಳನ್ನ ರಾಶಿ ಹಾಕಿದ್ರು. ಅಲ್ಲಿ ಬರೀ ಈ ಹೂಗಳ ವಾಸನೆ ಇತ್ತು. ಅವ್ರನ್ನ ನೋಡಕ್ ಬರೋ ಜನ ಎಲ್ಲ ಇದೇ ಹೂಗಳನ್ನ ತರ್ತಾ ಇದ್ರು. ಎಂತ ಕೆಲಸ ಮಾಡ್ಬಿಟ್ಟೆ ನಾನು. ದಟ್ಟಿ ನಾನು. ನನ್ನಿಂದ ಪಾಪ ಭಾವನಿಗೆ ಬೇಜಾರಾಗೋಗಾಯ್ತು. ವೇಸ್ಟ್ ನಾನು. ಆಯ್ತು ಬಿಡೆ, ಏನಕ್ಕೆ ಇಷ್ಟೊಂದು ಬೇಜಾರಾಗ್ತಿದ್ಯಾ? ಸರಿ ಮಾಡಕ್ಕೆ ಅಂತ ಬಂದು ಎಲ್ಲ ಹಾಳು ಮಾಡ್ಬಿಟ್ಟೆ ನಾನು. ಹಿಂಗಾಗತ್ತೆ ಅಂತ ನಿನಗೆ ಹೆಂಗ್ ಗೊತ್ತಿರತ್ತೆ ಹೇಳು? ಗೊತ್ತಿರ್ಬೇಕಿತ್ತು. ಇಲ್ಲರಕ್ಕೂ ಒಬ್ಬ ಮನುಷ್ಯನಲ್ಲಿ ಏನ್ ನೋವುಗಳಿರುತ್ತೆ ಅಂತ ನಮ್ಗೆ ಹೇಗೆ ಗೊತ್ತಾಗತ್ತೆ? ಅದಕ್ಕೆಲ್ಲ ಈ ತರ ದುಃಖ ಮಾಡ್ಕೊಂಡು ಕೂತ್ರೆ ಏನ್ ಪ್ರಯೋಜನ ಹೇಳು? ಮನುಷ್ಯ ಹೆಂಗಿರ್ತಾರೆ ಅನ್ನೋ ಸತ್ಯ ಗೊತ್ತಾಯ್ತಷ್ಟೇ. ಎಲ್ಲ ಹಾಳು ಮಾಡ್ಬಿಟ್ನಲ್ಲ ಕೃಷ್ಣ ನಾನು. ಪಾಪ ಭಾವ ಎಷ್ಟು ಪ್ರಯತ್ನ ಪಟ್ರು, ಆದ್ರೆ ಅಕ್ಕ ಬೇಜಾರ್ ಮಾಡ್ಕೊಂಡ್ಬಿಡ್ಲು. ನಾವು ಟ್ರೈ ಮಾಡಿದ ಮೊದಲನೇ ಪ್ಲಾನೇ ಹಾಳಾಯ್ತಲ್ಲ ಕೃಷ್ಣ.